ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಮೈನಳ್ಳಿಯ ಕ್ರೀಡಾಂಗಣದ ಜೋರಾದ ಚಪ್ಪಾಳಿಯೊಂದಿಗೆ ಎರಡು ತಂಡಗಳಿಗೆ ಪ್ರೋತ್ಸಾಹವನ್ನ ನೀಡೋಣ. ಸ್ವಲ್ಪ ಈಗಷ್ಟೇ ಊಟಕ್ಕೆ ಬ್ರೇಕ್ ತಗೊಂಡು ಬಂದಿದ್ರೆ ಅನ್ಸುತ್ತೆ, ಅದಕ್ಕೆ ಚಪ್ಪಾಳೆಯ ಕೊರತೆ ಕಾಣ್ತಾ ಇದೆ. ಹೆಣ್ಮಕ್ಳು ಮಾತ್ರ ಚಪ್ಪಾಳೆ ತಟ್ಟಿದ್ ಕಾಣಿಸ್ತಪ್ಪ. ಗಂಡ್ಮಕ್ಳು ಇದ್ದೀರಾ ಈ ಕ್ರೀಡಾಂಗಣದಲ್ಲಿ? ಇದ್ದೀರಾ? ಹಂಗಾದ್ರೆ ಒಂದು ಜೋರ ಚಪ್ಪಾಳೆ ತಟ್ಟೋಣ ಎರಡು ತಂಡಕ್ಕೆ. ಜೊತೆಗೆ ನಮ್ಮ ಬೆಂಗಳೂರಿನ ತಂಡ ಪಂದ್ಯವನ್ನ ಆಡ್ತಾ ಇದ್ದಾರೆ. ಬರ್ತಾ ಇದೆ ಒಂದು ಟ್ಯಾಕಲ್ ಬೆಂಗಳೂರಿನ ತಂಡದಿಂದ. ಪ್ರೋ ಕಬಡ್ಡಿಯ ಖ್ಯಾತಿಯ ದಕ್ಷನ್ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. UK district versus Custom Maharashtra. Both the team managers, please bring your team. Please get your team ready for the next round match. UK district and Custom Maharashtra. ಜರ್ಸಿ ನಂಬರ್ 4ರಲ್ಲಿ ಆನಂದ್ ದಾಳಿಯ ವಿಭಾಗದಲ್ಲಿ ಹಿಂದಿನ 2 ಪಂದ್ಯಗಳಲ್ಲಿ ತಮ್ಮ ತಂಡಕ್ಕೆ ಆಸರಿಯಾದ ಆಟಗಾರ, ತಂಡದ ಪ್ರಮುಖ ದಾಳಿಗಾರನಾಗಿ ಕೂಡ ಹೊರಹೊಮ್ಮಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ನೇರವಾಗಿ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಪ್ರಥಮ ದಾಳಿಯಲ್ಲಿ ನಂತರ ಸಂಪಾದನೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಉತ್ತಮವಾದ ಪ್ರದರ್ಶನದ ಆಟದ ಜೊತೆಗೆ ಆನಂದ್ ತಂಡಕ್ಕೆ ಆಸರಿಯಾಗ್ತಾ ಇದ್ದಾರೆ. टीम याद है ना ಮತ್ತೊಮ್ಮೆ ಆನಂದ್ ಸತತ ಪ್ರಯತ್ನವನ್ನ ಮುನ್ನಡೆಸ್ತಾ ಇದ್ದಾರೆ. ಅಂಕವನ್ನ ಪಡೆಯುವ ಪ್ರಯತ್ನ. ಡಿಫೆನ್ಸ್ ಅಷ್ಟು ಸುಲಭವಾಗಿಲ್ಲ ಎದುರಾಳಿ ತಂಡದಲ್ಲಿ. ಬರೇಲಿ ತಂಡದ ಪರವಾಗಿ ಉತ್ತರ ಪ್ರದೇಶ ಮೂಲದ ತಂಡ, ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದ ಉತ್ತರ ಪ್ರದೇಶದ ತಂಡದ ದಾಳಿಗಾರನನ್ನು ನೋಡ್ತಾ ಇದ್ದಾರೆ. ಚಾಕಿ ಚಾಕಿ ದಾಳಿಗಾರ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಜರ್ಸಿ ನಂಬರ್ 21ರಲ್ಲಿ ಯಶಸ್ವಿ ಬೋನಸ್ ಅಂಕದ ಸಂಪಾದನೆಯ ಜೊತೆಗೆ ಅಂಕವನ್ನು ಪಡ್ಕೊಂಡ್ರೆ ಇಲ್ಲಿ ವಿಠಲ್ ಭೇಟಿ ಮತ್ತೋರ್ವ ಪ್ರೋ ಕಬಡ್ಡಿಯ ಖ್ಯಾತಿಯ ಆಟಗಾರ. 5 ಜನ ಆಟಗಾರರ ಮಧ್ಯೆ ಬೋನಸ್ ಆಫ್ ಆಗಿದೆ. ಜರ್ಸಿ ನಂಬರ್ 12ರಲ್ಲಿ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದಾರೆ. ಬಾಗಲಕೋಟೆ ಮೂಲದ ಆಟಗಾರ, ಬೆಂಗಳೂರಿನ RWF ಕಬಡ್ಡಿ ತಂಡದಲ್ಲಿ ಕಬಡ್ಡಿ ಮುಖಾಂತರವೇ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಪ್ರದರ್ಶನ ಸಾಕಷ್ಟು ಒಳಭಾಗದಲ್ಲಿ ಪ್ರಯತ್ನ ಬಳಸಿಕೊಳ್ತಾ ಇದ್ದಾರೆ. ಆದ್ರೆ 1 ಅಂಕ ಮಾತ್ರ. ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದಾರೆ, ಕೇವಲ 1 ಟಚ್ ಮಾತ್ರ ಸಿಕ್ಕಿದೆ ನನಗೆ ಅಂತ. ಪ್ರಾಮಾಣಿಕತೆ ಕೂಡ ಸಾಕಷ್ಟು ಮುಖ್ಯವಾಗುತ್ತೆ. ಒಬ್ಬ ಆಟಗಾರನಾಗಿ ಪರಿಪೂರ್ಣತೆಯನ್ನು ಪಡಿಬೇಕಾಗುತ್ತೆ. ಶಿಸ್ತು ಮತ್ತೆ ಪ್ರಾಮಾಣಿಕತೆ ಬಹಳ ಮುಖ್ಯ ಆಗುತ್ತೆ ಆಟಗಾರರಿಗೆ, ಯಾವುದೇ ಕ್ರೀಡೆಯಲ್ಲಿದ್ರೂ ಕೂಡ. ಅದರಲ್ಲೂ ಕಬಡ್ಡಿ ಅಂತ ಆಟದಲ್ಲಿ ಟಚ್ ಮಾಡುವಂತ ಆಟದಲ್ಲಿ ಅಗತ್ಯ ಬೇಕು. ಇಲ್ಲಿ ರೈಟ್ ಕವರ್ ಮೇಲೆ ನೇರವಾದ ಅಟ್ಯಾಕ್ ಮಾಡ್ತಾ ಇದ್ದಾರೆ. ರೈಟ್ ಕಾರ್ನರ್ಗೆ ಒಂದು ಸುವರ್ಣ ಅವಕಾಶ ಇತ್ತು ಟ್ಯಾಕಲ್ ಮಾಡಕ್ಕೆ, ಆದ್ರೆ ಆ ಅವಕಾಶವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಡಿಫೆನ್ಸ್ ನಲ್ಲಿ ಗೊಂದಲ ಇದೆಯಾ, ಅದನ್ನ ಸರಿಪಡಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಮತ್ತೆ ಆನಂದ್ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ತಮ್ಮ ವೇಗವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನದಲ್ಲಿ ಈ ಬಾರಿ ಟ್ಯಾಕಲ್ ಬರ್ತಾ ಇದೆ. ಯಶಸ್ವಿ 2 ಅಂಕಗಳ ಸಂಪಾದನೆಯ ಜೊತೆಗೆ ಮತ್ತೆ RWF ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಆಲ್ ಔಟ್ ಅನ್ನ ಪಡೆಯುವ ಹಾದಿಯಲ್ಲಿ ಸಾಗ್ತಾ ಇದೆ RWF. ದಾಳಿಗಾರರು ಹೊತ್ತು ಬರುತ್ತಿರುವ ಅಂಕಗಳನ್ನ ಕಾಪಾಡಿಕೊಳ್ಳಬೇಕಾಗಿದೆ ಡಿಫೆನ್ಸ್ ಇದೀಗ. ದಾಳಿ ಮತ್ತು ಹಿಡಿತ 2 ವಿಭಾಗಗಳು ಒಂದಕ್ಕೊಂದು ಹೊಂದಾಣಿಕೆಯನ್ನ ಕಂಡುಕೊಂಡ್ರೆ ಗೆಲುವಿನ ಹಾದಿ ಕಟ್ಟಿಟ್ಟ ಬುದ್ಧಿ. ಆಂಕಲ್ ಹೋಲ್ಡ್ ಬರ್ತಾ ಇರೋದು ಚೇತನ್. ಈಚ್ 1 ಪಾಯಿಂಟ್ ಬರ್ತಾ ಇದೆ. ಡಿಫೆಂಡರ್ ಕೂಡ ಅಂಕಣದಿಂದ ಸಂಪೂರ್ಣ ಹೊರಗೆ ಹೋಗ್ತಾ ಇದ್ದಾರೆ. ದರ್ಶನ್ ಟ್ಯಾಕಲ್ ಮಾಡುವ ಬರದಲ್ಲಿ ಅಂಕಣದಿಂದ ಹೊರಗಿದ್ದಾರೆ.
ದಾಳಿಕಾರ ಮತ್ತು ಹಿಡಿತಗಾರ ಇಬ್ಬರು ಅಂಕಣದಿಂದ ಹೊರಗೆ. ಎರಡು ತಂಡಕ್ಕೆ ಒಂದೊಂದು ಅಂಕ ಸಿಗ್ತಾ ಇದೆ. ಇಲ್ಲ ಮತ್ತೊಮ್ಮೆ ಆನಂದ್ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಆಟಗಾರರ ಮಧ್ಯೆ ಟ್ಯಾಕಲ್ ಪಡೆದ್ರೆ 2 ಅಂಕಗಳ ಸಂಪಾದನೆ ಆಗುತ್ತೆ. ಇದೀಗ ಒಂದು ಒಳ್ಳೆ ಸುವರ್ಣ ಅವಕಾಶವನ್ನ ಮಿಸ್ ಮಾಡ್ಕೊಳ್ತಾ ಇದೆ. ಆನಂದ್ ಅದಕ್ಕೆ ಅವಕಾಶವನ್ನ ನೀಡಿಲ್ಲ. ಪ್ರಮುಖ ದಾಳಿಕಾರರ ಅಂಕಣದ ಹೊರಗಿದ್ದಾರೆ. ಸಪೋರ್ಟಿಂಗ್ ರೇಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಜರ್ಸಿ ನಂಬರ್ 21. ಬೋನಸ್ ಲೈನ್ ಆನ್ ಇದೆ. ಅದ್ಭುತವಾದಂತಹ ಟ್ಯಾಕಲ್. ಚಪ್ಪಾಳೆ ನಿಜಕ್ಕೂ ಬರಬೇಕು ಇದಕ್ಕೆ. ಚಾಲಾಕಿ ಅನಿಕೇತ್ ಪ್ರೋ ಕಬಡ್ಡಿಯ ಖ್ಯಾತಿಯ ಆಟಗಾರ. ಉತ್ತಮವಾದ ಒಂದು ಹಿಡಿತದ ಮುಖಾಂತರ ವೇಗದ ರನ್ನ ಜೊತೆಯಲ್ಲಿ ಬ್ಯಾಕ್ ಹೋಲ್ಡ್ ತೆಗೆದುಕೊಳ್ತಾ ಇದ್ದಾರೆ. ದಾಳಿಕಾರ ತಮ್ಮ ಗಮನವನ್ನ ಅವರ ಕಡೆ ನೀಡುವ ಮುಂಚೆ ಕ್ಷಣಾರ್ಧದಲ್ಲಿ ಒಂದು ಬ್ಯಾಕ್ ಹೋಲ್ಡ್ ತೆಗೆದುಕೊಂಡು ಇಬ್ಬರು ಆಟಗಾರರ ಮಧ್ಯೆ ದಾಳಿಗಾರನಿಗೆ ಸುಲಭ ಮಾಡಿ ಕೊಡ್ತಾ ಇದ್ದಾರೆ ಒಂದು ಟ್ಯಾಕಲ್ ಮುಖಾಂತರ. ಇಬ್ಬರು ಆಟಗಾರರ ಮಧ್ಯೆ ಆನಂದ್ ಆಲ್ ಔಟ್ ಅನ್ನು ಪಡಿತಾರೆ ಅಥವಾ 1 ಪಾಯಿಂಟ್ ಪಡಿತಾರೆ ಅಥವಾ ಸೂಪರ್ ಟ್ಯಾಕಲ್ಗೂ ಕೂಡ ಅವಕಾಶ ಇದೆ. ಇಲ್ಲಿ ಬಂದು ಟ್ಯಾಕಲ್ ಈ ಬಾರಿ ಕಾಲನ್ನು ಬಿಡಿಸ್ಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ ನ ಮುಖಾಂತರವಾಗಿ ಮತ್ತೆ ಚೇತರಿಕೆಯ ಹಾದಿಯನ್ನು ಕಂಡುಕೊಳ್ತಾ ಇದೆ ಇದೀಗ ಬರೇಲಿ ತಂಡ. ಮತ್ತೋರ್ವ ಸಪೋರ್ಟಿಂಗ್ ರೇಡರ್ ಜರ್ಸಿ ನಂಬರ್ 4 ಯುವ ಆಟಗಾರನಿಗೆ ಸಿಕ್ಕಿರುವ ಸುವರ್ಣ ಅವಕಾಶವನ್ನು ಹಿಂದಿನ ಪಂದ್ಯಗಳಲ್ಲಿ ಬಹಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಸ್ವಲ್ಪ ಲೇಜಿ ನಿಂತ್ರೆ ಹೊರ್ತಾ ಬಿಡ್ತಾರೆ. ಮೇಟಿ ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. 3 ಜನ ಆಟಗಾರರ ಮಧ್ಯೆ ನಿಧಾನಗತಿಯಲ್ಲಿ ಹೊಂಚನ್ನ ರೂಪಿಸುತ್ತಾ ವೇಗವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಡೂ ಆರ್ ಡೈ ನ ಸ್ಟ್ರಾಟಜಿಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದೆ ಎರಡು ತಂಡಗಳು ಕೂಡ. ಬೋನಸ್ ಮಾಡುವ ಪ್ರಯತ್ನ. ಪಂದ್ಯ ಕೂಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ನಿಧಾನಗತಿಯಲ್ಲಿ ದಾಳಿಕಾರ ಮತ್ತೊಂದು ಡೂ ಆರ್ ಡೈ ನ ಸ್ಟ್ರಾಟಜಿಯ ಜೊತೆಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇರೋದ್ರಿಂದ ಸೂಪರ್ ಟ್ಯಾಕಲ್ ಇರೋದ್ರಿಂದ ಅವರು ರಿಸ್ಕ್ ಅನ್ನು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಸ್ವಲ್ಪ ಸೌಂಡ್ ಚೆಕ್ ಮಾಡಿ. ಡೂ ಆರ್ ಡೈ ನಲ್ಲಿ ಮತ್ತೆ ಜರ್ಸಿ ನಂಬರ್ 4 ಆಟಗಾರ. ಈಗಾಗಲೇ 2 ಎಂಟಿ ರೇಟ್ಗಳನ್ನ ಇದೇ ದಾಳಿಕಾರ ಕೂಡ ಮಾಡಿದ್ದಾರೆ. ಈಗ ಡೂ ಆರ್ ಡೈ ನ ಒತ್ತಡದಲ್ಲಿ ಅಂಕವನ್ನ ಗಳಿಸಲೇಬೇಕಿದೆ. ಎದುರಿನಲ್ಲಿ ಇಬ್ಬರು ಪ್ರೋ ಕಬಡ್ಡಿ ಆಟಗಾರ, ಹಿಂದೆ ಕೂಡ ಒಬ್ಬರು ಪ್ರೋ ಕಬಡ್ಡಿಯ ಆಟಗಾರ. ಇವರ ಮಧ್ಯೆ ಅಂಕವನ್ನ ಗಳಿಸಬೇಕಾಗಿದೆ ಯುವ ಆಟಗಾರ. ಬೋನಸ್ ಮಾಡೋ ಪ್ರಯತ್ನ, ಆದ್ರೆ ಏನಾಗಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆತ್ಮವಿಶ್ವಾಸದಲ್ಲಿ ಆಚೆ ಹೋದ್ರೆ ಇಲ್ಲಿ ಕಾಲನ್ನ ಎತ್ತಿಲ್ಲ ಅನ್ನೋದು ಅಂಪೈರ್ ತೀರ್ಮಾನ. ಮತ್ತೊಮ್ಮೆ ಆನಂದ್ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡೋದ್ರ ಮುಖಾಂತರ ಪಾಯಿಂಟ್ ಪಡ್ಕೊಳ್ತಾ ಇದ್ದಾರೆ. ಲಾಬಿ ಹತ್ರ ಔಟ್ ಆಗುವ ಮುನ್ಸೂಚನೆಯನ್ನ ನೀಡಿದ್ರು ತಕ್ಷಣವೇ ಒಂದು ಅಟ್ಯಾಕ್ ಮಾಡ್ತಾರೆ. ಯಶಸ್ವಿಯಾಗಿ ತಮ್ಮ ಅಂಕಣವನ್ನ ಸೇರಿಕೊಂಡು ಅಂತಿಮ ಆಟಗಾರನಾಗಿ ಡಿಫೆನ್ಸ್ ವಿಭಾಗದ ಆಟಗಾರ ವಿಜಯ್. ಪ್ರೋ ಕಬಡ್ಡಿಯ ಖ್ಯಾತಿ ಇದೆ. ಡಿಫೆನ್ಸ್ ವಿಭಾಗದ ಆಟಗಾರ ದಾಳಿಯಲ್ಲೂ ಕೂಡ ದೃಢಕಾಯದ ಆಟಗಾರ. ಹಾಗಾಗಿ ಅವರಿಗೆ ಬೋನಸ್ ನ ನೀಡಲಾಗ್ತಾ ಇದೆ. ಒಂದು ಅಂಕವನ್ನ ಕೊಟ್ಟು 3 ಅಂಕವನ್ನ ಪಡೆಯುವ ಒಂದು ಸ್ಟ್ರಾಟಜಿ ಇದೆ. ಆಲ್ ಔಟ್ ನ ಪಾಯಿಂಟ್ಸ್ ಅನ್ನು ಪಡೆಯುವ ಹಾದಿಯಲ್ಲಿ ಒಂದು ಟ್ಯಾಕಲ್ ಬಂತು. ಸರೆಂಡರ್ ಆಗಿದ್ದಾರೆ. ಬಿಡಿ ಎಸ್ ಸರೆಂಡರ್ ಆಗ್ತಾ ಇದ್ದಾರೆ ದಾಳಿಕಾರ. 3 ಅಂಕಗಳು ಸಿಗ್ತಾ ಇದೆ. ಒಂದು ಬೋನಸ್ ಅಂಕ ಆ ಕಡೆಗೆ ಸಿಗ್ತಾ ಇದೆ. ಇದರೊಂದಿಗೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ RWF ತಂಡ. 13-7 ಮುನ್ನಡೆಯಲ್ಲಿ RWF ತಂಡ. ಉತ್ತರ ಕನ್ನಡ ಜಿಲ್ಲೆ ಹಾಗೆ ಕಸ್ಟಮ್ ಮಹಾರಾಷ್ಟ್ರ 2 ತಂಡದ ನಾಯಕರೇ, ಇದು ತಮಗೆ 2ನೇ ಕರೆ. ದಯಮಾಡಿ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಕಸ್ಟಮ್ಸ್ ಮಹಾರಾಷ್ಟ್ರ ಹಾಗೆ ಉತ್ತರ ಕನ್ನಡ ಜಿಲ್ಲೆ. ಮತ್ತೆ ಒಂದು ಬೋನಸ್ ಅಂಕದ ಸಂಪಾದನೆಯೊಂದಿಗೆ RWF ತಂಡದ ಆಟಗಾರ ಮೇಟಿ ಯಶಸ್ವಿಯಾಗಿ ಅಂಕವನ್ನು ತೆಗೆದುಕೊಂಡು ವಾಪಸ್ ಆಗ್ತಾ ಇದ್ದಾರೆ. ನೀಲಕಾಯದ ಆಟಗಾರ ಜರ್ಸಿ ನಂಬರ್ 9 Second call.
ಏನು ಬ್ಯಾಕ್ವರ್ಡ್ ಹೊಡೆಯತ್ತಾರು. Custom Maharashtra versus UK district. I request both the team managers, please get your team ready. UK district and Custom Maharashtra. ಒಂದು ಅದ್ಭುತವಾದ ಕಾರ್ನರ್ಗಳ ಕಾಂಬಿನೇಷನ್ ಮಧ್ಯೆ ಮತ್ತೊಂದು ಟ್ಯಾಕಲ್ ಬರ್ತಾ ಇದೆ. ರೈಟ್ ಕವರ್ ಮತ್ತೆ ಲೆಫ್ಟ್ ಕಾರ್ನರ್ಗಳ ಮಧ್ಯೆ ಒಂದು ಅದ್ಭುತವಾದ ಕಾಂಬಿನೇಷನ್ ಇದ್ರೆ ಇಲ್ಲಿ ರೇಡರ್ ಮತ್ತೆ ಡಿಫೆಂಡರ್ಗಳ ಮಧ್ಯೆ ಕೂಡ ಕಾಂಬಿನೇಷನ್ ಸೆಟ್ ಆಗ್ತಾ ಇದೆ. RWF ತಂಡದ ಪಾಲಿದೆ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಆನಂದ್ ಮತ್ತೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ RWF ತಂಡ. ಜೆರ್ಸಿ ನಂಬರ್ 4 ವೇಗದ ದಾಳಿ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಇದೀಗ ಮತ್ತೊಮ್ಮೆ ಮತ್ತೋರ್ವ ಆನಂದ್ ದಾಳಿ ವಿಭಾಗದಲ್ಲಿ HMT ಆನಂದ್ ಅಂತಲೇ ಖ್ಯಾತಿಯನ್ನು ಪಡೆದಿರುವ ಆಟಗಾರ. ಸರ್ ಮಕ್ಕಳು ಒಂದ್ಸಲ ಈ ಸಲ ಯಾವುದೇ ಅಂಕವಿಲ್ಲದೆ ವಾಪಸ್ ಆದ್ರೆ ಇಲ್ಲೊಂದು ಎಂಟಿ ರೈಟ್ ನೊಂದಿಗೆ ಕಳೆದ ದಾಳಿಯಲ್ಲಿ ಅಂಕವನ್ನು ಪಡೆದಂತ ಆಟಗಾರ ಮತ್ತೊಮ್ಮೆ ದಾಳಿಯ ಪ್ರದರ್ಶನವನ್ನು ಮುನ್ನಡೆಸಿದ್ದಾರೆ. ಮತ್ತೆ ಆನಂದ್ ತಮ್ಮ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ಆದ್ರೆ ರೀಚಿಂಗ್ ಅದ್ಭುತವಾಗಿದೆ. ಮ್ಯಾಟ್ ನ ಮೇಲೆ ಬಿದ್ದ ನಂತರವೂ ಕೂಡ ನೋಡಿ ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ, ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಯಾವುದೇ ಟಚ್ ಇಲ್ಲ, ಒಬ್ಬರೇ ಟಚ್ ಆಗಿದೆ ಅನ್ನೋದು ಅಂಪೈರ್ ತೀರ್ಮಾನ. ಅಂಪೈರ್ ತೀರ್ಮಾನಕ್ಕೆ ತಾವು ಬದ್ಧರಾಗಿರ್ಬೇಕಾಗುತ್ತೆ. ಜೊತೆಗೆ ಒಬ್ಬರು ಮಾತ್ರ ಮಾತಾಡೋದಕ್ಕೆ ಅವಕಾಶ ಇರುತ್ತೆ, ತಂಡದ ನಾಯಕ ಮಾತಾಡಬೇಕಾಗುತ್ತೆ. ಯಾವುದೇ ಗೊಂದಲಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಇದ್ದಾರೆ ನೀಲಕಾಯ್ದ ಆಟಗಾರ. ಒಳ್ಳೆ ಆಲೋಚನೆ. ಹಿಂದಿನ ದಾಳಿಗಳಲ್ಲಿ ಬೋನಸ್ ಪ್ರಯತ್ನ ಮಾಡಿದ್ರು, ಇದೀಗ ಹ್ಯಾಂಡ್ ಟಚ್ ಪ್ರಯತ್ನ ಮಾಡಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡೋದ್ರಲ್ಲಿ ಮತ್ತೆ ಯಶಸ್ಸನ್ನು ಕಾಣ್ತಾ ಇದೆ. ಜೊತೆಗೆ ಮತ್ತೆ RWF ತಂಡದ ಪರವಾಗಿ ವಿಠಲ್ ಮೇಟಿ. ಮತ್ತದೆ ಆತ್ಮವಿಶ್ವಾಸದಲ್ಲಿ ಇಲ್ಲಿ ಡಿಫೆನ್ಸ್ ಕನ್ಫ್ಯೂಷನ್ ಇದ್ದ ವೇಳೆ ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಬೇಕಾಗಿರ್ಲಿಲ್ಲ, ಅಂಕಣದ ಹೊರಭಾಗದಿಂದ ಬರೋದು ಕಬಡ್ಡಿಯ ಒಂದು ನೈಜ ರೂಪ ಆಗಿರುತ್ತೆ. ಒಳಭಾಗಕ್ಕೆ ಬಂದು ಹೊರಗಡೆ ಬರೋದು ಅಂದ್ರೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ತಪ್ಪನ್ನ ಎಸಗ್ತಾ ಇದ್ದಾರೆ ದಾಳಿಕಾರ. ತಪ್ಪಿನ ಭಾವನೆ ಕೂಡ ಅವರ ಮುಖದಲ್ಲಿ ಕಾಣ್ತಾ ಇದೆ. ಆದ್ರೂ ಗುಳ್ನಗೆಯ ಜೊತೆಯಲ್ಲಿ ಕೋಚ್ ಮಾತ್ರ ಕೇಳ್ತಾ ಔಟ್ ಆಗಿ ಅಂಕಣದ ಹೊರಗೆ ವಿಠಲ್ ಬೇಟು. ಮತ್ತೆ ಜೆರ್ಸಿ ನಂಬರ್ 4 ಆಟಗಾರ, 5 ಜನ ಆಟಗಾರರ ಮಧ್ಯೆ ಒಂದು ಒಳ್ಳೆ ಪೈಪೋಟಿಯನ್ನ ನೀಡುವಂತ ಮತ್ತೆ ಸಾಕ್ತಾ ಇದೆ ಬರೇಲಿಯ ತಂಡ. ಆನಂದ್ ಸತತ ದಾಳಿಗಳ ಜೊತೆಗೆ ತಂಡಕ್ಕೆ ಸತತವಾಗಿ ಆಸರೆಯಾಗ್ತಾ ಪಂದ್ಯವನ್ನ ಮುನ್ನಡೆಸ್ತಾ ಇದ್ದಾರೆ ಕೂಡ. ಬಲಿಷ್ಠ ಡಿಫೆನ್ಸ್ ನ ಮುಂದೆ ಸತತವಾಗಿ ಪಾಯಿಂಟ್ ಗಳನ್ನು ಪಡ್ಕೊಳ್ತಾರೆ. 18 ಮತ್ತು 11ರಲ್ಲಿ ಪಂದ್ಯ ಸಾಗ್ತಾ ಇದೆ. 7 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿರುವ RWF ಬೆಂಗಳೂರಿನ ತಂಡ ಸತತವಾಗಿ ಯಶಸ್ಸನ್ನ ಕಾಣ್ತಾ ಇದ್ರು ಕೂಡ ಅಲ್ಲಲ್ಲಿ ಒಂದೊಂದು ಎಂಟಿ ರೇಡ್ಗಳನ್ನ ನೋಡ್ತಾ ಇದ್ರು. 2 ಎಂಟಿ ರೇಡ್ ಬಂದ್ರೆ ಮುಂದಿನ ರೇಡ್ ಡೂ ಆರ್ ಡೈ ಆಗಿರುತ್ತೆ. ಆ ಒತ್ತಡವನ್ನ ತೆಗೆದುಕೊಳ್ಳಕ್ಕೆ ರೆಡಿ ಇಲ್ಲ. ಇಲ್ಲಿ ಬೋನಸ್ ಲೈನ್ ಆಫ್ ಆಗಿದೆ. ಡಿಫೆನ್ಸ್ ಸ್ವಲ್ಪ ಮಟ್ಟಿಗೆ ಬಲಿಷ್ಠತೆಯನ್ನು ಕಟ್ಟಿಕೊಂಡು ಸದುಪಯೋಗವನ್ನು ಯಾವ ರೀತಿ RWF ತಂಡ ಕಾಪಾಡಿಕೊಳ್ಳಿದ್ದಾರೆ. ಯುವ ಆಟಗಾರ ಆನಂದ್ ಅವರಿಂದ ಟ್ಯಾಕಲ್ ಬರ್ತಾ ಇದೆ. ದಾಳಿಕಾರನನ್ನ ಬಂಧಿಸ್ತಾ ಇದ್ದಾರೆ. ಡೈವಿಂಗ್ ಆಂಕಲ್ ಹೋಲ್ಡ್ ಮುಖಾಂತರವಾಗಿ ಅನಿರೀಕ್ಷಿತ ಟ್ಯಾಕಲ್ ಇದು. ಅದ್ಭುತವಾದ ಪಂದ್ಯ ಸಾಗಿ ಬರ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಭಾರತ ಕಬಡ್ಡಿ ತಂಡದ ಮಾಜಿ ನಾಯಕರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಪ್ರೊ ಕಬಡ್ಡಿಯ ತರಬೇತುದಾರರಾಗಿರುವಂತಹ ಶ್ರೀಯುತ BC ರಮೇಶ್ ಸರ್ ಅವರು ಕೂಡ ಈ ಒಂದು ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದ ದಾಳಿಯ ಪ್ರದರ್ಶನವಾಗ್ತಾ ಇದ್ದ UP ತಂಡದ ಆಟಗಾರರಿಂದ 2 ಅಂಕದ ಸೇರ್ಪಡೆ ಆಗ್ತಾ ಇದೆ UP ತಂಡಕ್ಕೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ
ಪ್ರೊ ಕಬಡ್ಡಿಯ ತರಬೇತುದಾರರಾಗಿರುವಂತಹ ಶ್ರೀಯುತ ರವಿ ಶೆಟ್ಟಿ ಅವರು ಕೂಡ ಈ ಒಂದು ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಜಯಮಾತಾ ಸ್ಪೋರ್ಟ್ಸ್ ಕ್ಲಬ್ ಮೈನಡಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಹಾಗೆ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಪ್ರೊ ಕಬಡ್ಡಿಯ ತರಬೇತುದಾರರು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ BC ಸುರೇಶ್ ಸರ್ ಅವರು ಕೂಡ ಒಂದು ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಮಾನಂದ್ ನಾಯ್ಕ್ ಸರ್ ಅವರು ಕೂಡ ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಹಾಗೆ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪಕ್ಕದ ಧಾರವಾಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಅಧ್ಯಕ್ಷರು ಹಾಗೂ ಇಂಡಿಯನ್ ರೈಲ್ವೇಸ್ ಕಬಡ್ಡಿ ತಂಡದಲ್ಲಿ 3 ಬಾರಿ ಆಡಿರುವಂತಹ ಹಿರಿಯರು ಆಗಿರುವಂತಹ ಶ್ರೀಯುತ ಮಾದೇವ ಸ್ವಾಮಿ ಸರ್ ಅವರು ಕೂಡ ಈ ಒಂದು ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಹಾಗೆ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಹಿರಿಯರು ಗದಗ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಗಣಾಚಾರ್ಯ ಸರ್ ಅವರು ಕೂಡ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಬಿಜಾಪುರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಮೇಶ್ ಪಾಟೀಲ್ ಸರ್ ಅವರು ಕೂಡ ಈ ಒಂದು ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದಾವೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಖ್ಯಾತ ಉದ್ಯಮಿಗಳು ಶ್ರೀಯುತ ಸುರೇಶ್ ಶೆಟ್ಟಿ ಸರ್ ಅವರು ಕೂಡ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಹಾಗೆ ಉತ್ತರ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಶ್ರೀಧರ್ ನಾಯ್ಕ್ ಸರ್ ಅವರು ಕೂಡ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಇಲ್ಲಿ ರೈಡರ್ ಔಟ್ ಆಗ್ತಾ ಇದ್ದಾರೆ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಯುಪಿ ಡಿಸೈಡ್ ಸೂಪರ್ ಟೆಕಲ್ ಆನ್ ಆಗಿದ್ದ 3 ಆಟಗಾರರ ನಡುವೆ ರೆಡ್ ನಲ್ಲಿ ಕಿಸ್ಮತ್ ಅಂಕವನ್ನ ಪಡೆಯಲೇಬೇಕಾದ ಒತ್ತಡದ ಸಾಕಷ್ಟು ಒತ್ತಡದ ಪರಿಸ್ಥಿತಿಯಲ್ಲಿರುವಂತಹ ದಾಳಿಗಾರ 3 ಆಟಗಾರರ ನಡುವೆ ಈ ಬಾರಿ ದರ್ಶನ್ ಅವರಿಂದ ಕಾದಾಡಬೇಕಾಗಿದೆ ಒಂದು ಅದ್ಭುತವಾದ ಟ್ಯಾಕಲ್, ಸೂಪರ್ ಟ್ಯಾಕಲ್, ಯಶಸ್ವಿಯಾದ ಹಿಡಿತ. ಡೋಂಟ್ ಆರ್ಗ್ಯೂ ಪ್ಲೇಯರ್ಸ್, ಡೋಂಟ್ ಆರ್ಗ್ಯೂ. ಈ ಒಂದು ಪಂದ್ಯ 8 ಅಂಕದ ಮುನ್ನಡೆಯಲ್ಲಿ RWF ತಂಡದ ಪ್ರಮುಖ ತಾರೆ ವಿಠಲ್ ಮೇಟಿ 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭ. ಯಾವುದೇ ಅಂಕ ಇಲ್ಲದೆ ಅದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆದ್ರು. ದಾಳಿಯ ವಿಭಾಗದಲ್ಲಿ ಯುಪಿ ತಂಡದ ಪ್ರಮುಖ ದಾಳಿಗಾರ 4 ಆಟಗಾರರ ನಡುವೆ ಈ ಬಾರಿ ದರ್ಶನ್ ಅವರಿಂದ ಒಂದು ಅದ್ಭುತವಾದ ಲೈವಿಂಗ್ ಟ್ಯಾಕಲ್. ಕಬಡ್ಡಿಯ ಅಂಕಣದಲ್ಲಿ ದರ್ಶನ್ ಅವರು ಸಾಕಷ್ಟು ಶಕ್ತಿ ಬೇರೆಯಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. 23-14 23-14 in favor of RWF. RWF ಬ್ಯಾಂಗ್ಳೂರ್ ತಂಡದ ಆನಂದ್ ಮೂಲತಃ ಹಾಸನ ಮೂಲದ ಆಟಗಾರರು. ಇಲ್ಲಿ ಅದ್ಭುತವಾದ ಹಿಡಿತ ಯುಪಿ ತಂಡದ ಆಟಗಾರರಿಂದ. ವೇದಿಕೆ ಮೇಲೆ ಹೆವಿ ಲೋಡ್ ಆದ್ರೆ ದಯವಿಟ್ಟು ಸಹಕರಿಸಿ. ವೇದಿಕೆ ಅದು ತಾತ್ಕಾಲಿಕ ವೇದಿಕೆ ಆಗಿರುತ್ತೆ, ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಪ್ರೇಕ್ಷಕರು ವೇದಿಕೆ ಮೇಲೆ ಇರುವಂತಹ ಪ್ರೇಕ್ಷಕರು ದಯವಿಟ್ಟು ಅದು ತಾತ್ಕಾಲಿಕ ವೇದಿಕೆ, ದಯವಿಟ್ಟು ಸಹಕರಿಸಿ. ಅಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಸಹಕರಿಸಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಸೂಪರ್ ಸೂಪರ್ ರೈಟ್. ಯುಪಿ ತಂಡಕ್ಕೆ 3 ಅಂಕದ ಸೇರ್ಪಡೆ ಆಗ್ತಾ ಇದೆ. ಒಂದು ಅದ್ಭುತವಾದ ದಾಳಿಯೊಂದಿಗೆ ಪಂದ್ಯದ ಚಿತ್ರಣವನ್ನು ಬದಲಿಸುವಂತ ನಿಟ್ಟಿನಲ್ಲಿ 5 ಅಂಕದ ಮುನ್ನಡೆಯಲ್ಲಿರುವಂತಹ RWF ಬ್ಯಾಂಗ್ಳೂರ್ ಅಲ್ಲುಂಟ ಅಂಚಿನಲ್ಲಿ ಕೂಡ ಕಾಂತೋಡೋಣ. RWF ತಂಡಕ್ಕೆ ವೆಂಕಟೇಶ್ ಅವರು ಯಾವ ರೀತಿಯಾಗಿ ಆಪತ್ ಬಾಂಧವನಾಗ್ತಾರೆ ಎಂದು ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಹಾಗೆ RWF ತಂಡದ ನಿಜವಾದ ವೆಂಕಟರಮಣ ಆಗ್ತಾನ. ಆದರೆ ಇಲ್ಲಿ ವೆಂಕಟೇಶ್ ಅವರು ಟ್ಯಾಕಲ್ಗೆ ಒಳಗಿರುವಂತಹ RWF ಬ್ಯಾಂಗ್ಳೂರ್. ರೆಡ್ ಅಲ್ಲಿ ಸಾಹಿಲ್
ಪ್ರೋ ಕಬಡ್ಡಿಯ ತಾರೆ 7 ಆಟಗಾರರ ನಡುವೆ ಬೋನಸ್ ಕೂಡ ಆಗಿರುವಂತ ಸಂದರ್ಭ. ಚೇತನ್ ಅವರಿಂದ ಬೇಡವಾದ ಹಿಡಿತ, ಇನ್ನು ಕೂಡ ಡಿಫೆನ್ಸ್ ಭಾಗ ಅಷ್ಟಾಗಿ ಸೆಟ್ ಆಗಿರಲಿಲ್ಲ. ಒಂದು ಮಿಸ್ಟೇಕ್. 24-22 2 ಅಂಕದ ಮುನ್ನಡೆಯಲ್ಲಿರುವಂತಹ RWF ಬೆಂಗಳೂರು. ಪ್ರೇಕ್ಷಕರ ಏನ್ ಬೇಕಾದ್ರೂ ಆಗ್ಬೋದು. ರೈಟ್ ನಲ್ಲಿ ಆನಂದ್ ಪ್ರೋ ಕಬಡ್ಡಿಯ ತಾರೆ, ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಅನೇಕ ಬಾರಿ ಪ್ರತಿನಿಧಿಸಿರುವಂತಹ ಹೆಮ್ಮೆ ಆಟಗಾರ. ಈ ಒಂದು ಸಂದರ್ಭದಲ್ಲಿ ಒಂದು ಲೆಫ್ಟ್ ಕವರ್ ಭಾಗದಲ್ಲಿ ಬೋನಸ್ ಅಂಕವನ್ನು ಇಲ್ಲಿ ಪಡ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ. 25-22 3 ಅಂಕದ ಮುನ್ನಡೆಯಲ್ಲಿರುವಂತಹ RWF ಬೆಂಗಳೂರು. ರೈಟ್ ನಲ್ಲಿ ಮತ್ತೊಮ್ಮೆ ಸಾಹಿಲ್, ಯುಪಿ ತಂಡದ ಅನುಭವಿ ಆಟಗಾರ. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ ನಡೆಸ್ತಾ ಇದ್ರು. ಯಾವುದೇ ಅಂಕ ಇಲ್ಲದ ಅದು ಎಂಟಿ ರಾಡ್ ನೊಂದಿಗೆ ವಾಪಸ್ ಆದ್ರು. 25-22 25-22 ಇನ್ ಫೇವರ್ ಆಫ್ RWF ಬೆಂಗಳೂರು. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಪ್ರೇಕ್ಷಕರು ಕೂಡ ಆಗಮಿಸಿ ಪಂದ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಅದ್ಭುತವಾದ ದಾಳಿಯ ಪ್ರದರ್ಶನ RWF ಬೆಂಗಳೂರು ತಂಡದ ಆನಂದ್ ಅವರಿಂದ. ಟಚ್ ಮುಖೇನ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. 26-22 4 ಅಂಕದ ಮುನ್ನಡೆಯಲ್ಲಿರುವಂತಹ RWF ಬೆಂಗಳೂರು. 26-22 ಇನ್ ಫೇವರ್ ಆಫ್ RWF ಬೆಂಗಳೂರು. ರಡ್ಡಲ್ಲಿ ಕಿಸ್ಮಾ. ಏಳು ಆಟಗಾರರ ನಡುವೆ ಕಾದೋಡೋಣ ಕಿಸ್ಮತ್ ಅವರು ಯಾವ ರೀತಿಯಾಗಿ ಅಂಕವನ್ನು ಪಡಿತಾರೆ ಎಂದು. ಇಲ್ಲಿ ಅನಿಕೇತ್ ಅವರಿಂದ ಮಿಸ್ಟೇಕ್ ಬರ್ತಾ ಇದೆ. ಬೇಡವಾದ ಹಿಡಿತ. ಕೊನೆಯ ರೈಟ್ ನ ಒಂದು ಸೆಕೆಂಡ್ಗಳು ಮಾತ್ರ ಬಾಕಿ ಇದ್ದ ಸಂದರ್ಭದಲ್ಲಿ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದಾರೆ. 26-23 3 ಅಂಕದ ಮುನ್ನಡೆಯಲ್ಲಿ RWF ಬೆಂಗಳೂರು. 26-23 ಈ ಬಾರಿ ಒಂದು ಅದ್ಭುತವಾದ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಯುಪಿ ತಂಡದ ಆಟಗಾರರು. 26-24 ನಿಧಾನಗತಿಯಲ್ಲಿ ಪಂದ್ಯದ ಗತಿ ಬದಲಾಗುವ ಲಕ್ಷಣ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಮುಂದಿನ ಪಂದ್ಯ UK ಡಿಸ್ಟ್ರಿಕ್ಟ್ ವರ್ಸಸ್ ಕಸ್ಟಮ್ಸ್ ಮಹಾರಾಷ್ಟ್ರ. ಎರಡು ತಂಡದ ನಾಯಕರಾದಷ್ಟು ಬೇಗ ಸಿದ್ಧರಾಗಿ अगला मैच कस्टम महाराष्ट्र वर्सेस UK डिस्ट्रिक्ट. जल्दी से जल्दी तैयार होना चाहिए. राइट ಅಲ್ಲಿ RWF ತಂಡದ ವಿಠಲ್ ಮೇಟಿ 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿರುವಂತಹ ಸಂದರ್ಭ. ಯಾವುದೇ ಅಂಕಲ್ಲದೆ ಒಂದು ಎಂಟಿ ರಾಡ್ ನೊಂದಿಗೆ ವಾಪಸ್ ಆದ್ರು. 26-24 2 ಅಂಕದ ಮುನ್ನಡೆಯಲ್ಲಿರುವಂತಹ RWF ಬೆಂಗಳೂರು. ರೆಡ್ ನಲ್ಲಿ ಸಾಹಿಲ್ 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಒಂದು ಸಂದರ್ಭ. ಇಲ್ಲಿ ಚೇತನ್ ಅವರಿಂದ ಅದ್ಭುತವಾದ ಟ್ಯಾಕಲ್. ಅಷ್ಟು ವೇಗವಾಗಿ ಸಪೋರ್ಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ RWF ಬೆಂಗಳೂರು ತಂಡದ ಆಟಗಾರರು. ಪರಸ್ಪರ ಹೊಂದಾಣಿಕೆ ಒಂದು ಹಿಡಿತಾ ಇದೆ ಈ ಒಂದು ಟ್ಯಾಕಲ್. RWF ಬೆಂಗಳೂರು ತಂಡಕ್ಕೆ ಎಷ್ಟು ಲಾಭದಾಯಕವಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ದಾಳಿಗಾರ ಇಲ್ಲಿ ತಂಡವನ್ನು ಮತ್ತೆ ಸೇರಿಕೊಂಡಿದ್ದಾರೆ. ಜೊತೆಯಲ್ಲಿ ರೈಟ್ ಕಾರ್ನರ್ ಭಾಗದ ಅನಿಕೇತ್. ಇಪ್ಪತ್ತೇಳು 27-24 ಇನ್ ಫೇವರ್ ಆಫ್ RWF ಬೆಂಗಳೂರು. ರೈಟ್ ನಲ್ಲಿ ವಿಠಲ್ ಮೇಟಿ. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋತ್ ಟೀಮ್ ಕ್ಯಾಪ್ಟನ್ ಲಾಸ್ಟ್ 5 minutes to go. 27-24 in favor of RWF ಬೆಂಗಳೂರು. ಯಾವುದೇ ಅಂಕ ಇಲ್ಲ. ಥರ್ಡ್ ರೈಟ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ, ಕರೋ ಯಾ ಮರು.
ರನ್ ಅಲ್ಲಿ ಆನಂದ ಅನುಭವಿ ಆಟಗಾರ ಅದ್ಭುತವಾದ ಹಿಡಿತ ರೈಟ್ ಕಾರ್ನರ್ ನಲ್ಲಿರುವಂತಹ ಆಟಗಾರನಿಂದ ಒಂದು ಸುಂದರವಾದ ಟ್ಯಾಕಲ್ ಬಲಿಷ್ಠವಾಗಿರುವಂತಹ ಆನಂದ್ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ 2 ಅಂಕದ ಮುನ್ನಡೆಯಲ್ಲಿರುವಂತಹ RW ಬ್ಯಾಂಗ್ಳೂರ್ 27-25 2 ಅಂಕದ ಮುನ್ನಡೆಯಲ್ಲಿರುವಂತಹ RW ಬ್ಯಾಂಗ್ಳೂರ್. ರೈಟ್ ಅಲ್ಲಿ ಕಿಸ್ಮತ್ ಸಾಕಷ್ಟು ವೇಗದ ದಾಳಿ ರೈಟ್ ಕಾರ್ನರ್ ಆಟಗಾರ ಅನಿಕೇತ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಫಿಷಿಯಲ್ ಟೈಮ್ ಔಟ್ ಪಡೆದುವಲ್ಲಿ ಯಶಸ್ವಿಯಾಗಿದ್ದಾರೆ. Both team captain last 4 minutes to go. 28-26 in favor of RW Bangalore. 28-26 in favor of RW Bangalore. ಈ ಬಾರಿ ಅದ್ಭುತವಾದ ಹಿಡಿತ RW Bangalore ತಂಡದ ರೈಟ್ ಕಾರ್ನರ್ ಭಾಗದಿಂದ. ಮುಂದಿನ ಪಂದ್ಯ UK ಡಿಸ್ಟ್ರಿಕ್ಟ್ ವರ್ಸಸ್ ಕಸ್ಟಮ್ಸ್ ಮಹಾರಾಷ್ಟ್ರ. 29-26 29-26 in favor of RW Bangalore. ರೈಟ್ ಅಲ್ಲಿ ಪ್ರೋ ಕಬಡ್ಡಿ ಅಂತಾರೆ ರೈಲ್ವೆ ಫ್ಯಾಕ್ಟರಿ ಬ್ಯಾಂಗ್ಳೂರ್ ತಂಡದ ಪ್ರಮುಖ ದಾಳಿಗಾರ ಆನಂದ್. Both team captain last 3 minutes to go. ಕೊನೆಯ 3 ನಿಮಿಷದ ಆಚೆ ಮಾತ್ರ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ 29-26 29-26 3 ಅಂಕದ ಮುನ್ನಡೆಯಲ್ಲಿರುವಂತಹ RW ಬ್ಯಾಂಗ್ಳೂರ್. ರೈಟ್ ಅಲ್ಲಿ RW ಬ್ಯಾಂಗ್ಳೂರ್ ತಂಡದ ಆನಂದ 5 ಆಟಗಾರ ನಡುವೆ 2 ತಂಡದ ನಾಯಕರೇ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Both team captain last 2 minutes to go. 2 मिनट का खेल अभी बाकी है. 29-26 ಇಲ್ಲಿ ರೈಡರ್ ಔಟ್ ಆಗ್ತಾ ಇದ್ದಾರೆ. 1 ಅಂಕದ ಸೇರ್ಪಡೆ ಆಗ್ತಾ ಇದೆ RW ತಂಡಕ್ಕೆ. ಡೂ ಆರ್ ಡೈ ಮಾಡು ಇಲ್ಲವೇ ಬಡಿ. 30-26 30-26 in favor of RW Bangalore. 30-26 4 ಅಂಕದ ಮುನ್ನಡೆಯಲ್ಲಿರುವಂತಹ RW ಬ್ಯಾಂಗ್ಳೂರ್. ರೈಟ್ ಅಲ್ಲಿ ಆನಂದ ಡಿಸೈಡೆಡ್ ಆಗಿರುವುದರಿಂದ ಅಂಕವನ್ನು ಪಡೆಯಬೇಕೆಂದು ಒತ್ತಡ ಇತ್ತು. ಆದರೆ ಇಲ್ಲಿ ಟ್ಯಾಕಲ್ ಯುಪಿ ತಂಡಕ್ಕೆ ಕೂಡ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ವಿಠಲ್ ಮೇಟಿ 1 ಅಂಕದ ಮುನ್ನಡೆಯಲ್ಲಿರುವಂತಹ RW ಬ್ಯಾಂಗ್ಳೂರ್. ಪ್ರೇಕ್ಷಕರು ಏನ್ ಬೇಕಾದ್ರೂ ಆಗ್ಬೋದು. 30-29 30-29 in favor of RWF Bangalore. ಇದು ಅದ್ಭುತವಾದ ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯನ್ನು ಮಾಡಿರುವಂತಹ ಜಯಮಾತಾ ಸ್ಪೋರ್ಟ್ಸ್ ಮೈನಳ್ಳಿ. ಟೈಮರ್ ಆನ್ ಮಾಡಿ. 4 ಆಟಗಾರ ನಡುವೆ ಸಾಕಷ್ಟು ವೇಗದ ಒಂದು ದಾಳಿ. ಒಂದು ಟ್ಯಾಕಲ್ ಮಾಡುವಂತ ಸಂದರ್ಭದಲ್ಲಿ ಅನಿಕೇತ್ ಅವರು ಕೊಂಚ ಮೊಣಕಾಲಿನ ಒಂದು ಗಾಯ ಆಗಿದೆ ಅನಿಕೇತ್ ಅವರಿಗೆ. ಫಸ್ಟ್ ಏಡ್ ನೀಡಿ ಮ್ಯಾಚ್ ಓವರ್ ಆಗಿದೆ.